ಪಕ್ಷದವರ ಆರೋಪ ಮತ್ತು ಜನಾಂದೋಲನ ಸಹ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಾ ಮೇಲಕ್ಕೆ ಸಂಬಂಧಪಟ್ಟ? ಪ್ರತಿಪಕ್ಷ ಇರೋದು ಟೀಕೆ ಮಾಡೋಕ್ಕೆ, ಆರೋಪಗಳನ್ನು ಮಾಡಿದ್ರೆ ಅದು ಆಧಾರ ಇಟ್ಕೊಂಡು ಮಾಡಬೇಕು. ಆಧಾರಗಳಿಲ್ದೇ ಮಾಡೋದು ಅದು ರಾಜಕೀಯ ವಿರುದ್ಧ ಇರ್ತದೆ, ಯಾವುದು ಜನಹಿತ ಇರಲ್ಲ. ಗ್ಯಾರಂಟಿಗಳಿಗೆ ಕೊಟ್ಟಿದ್ದರಿಂದ ಸರ್ಕಾರದ ಅಭಿವೃದ್ಧಿ ಏನು ಕುಂಠಿತ ಆಗಿಲ್ಲ, ಕುಂಠಿತ ಆಗೋದಿಲ್ಲ. ಯಾಕೆಂದರೆ ಎಲ್ಲ ವಿವಿಧ ಇಲಾಖೆಗಳಿಗೆ ದುಡ್ಡು ಕೊಟ್ಟಿರ್ತೀವಿ. ಆ ಇಲಾಖೆಗಳಿಗೆ ಅಲೋಕೇಶನ್ ಆಗಿರೋ ಬಡ್ಜೆಟ್ ಅಲೋಕೇಶನ್ ಕೆಲಸ ನಡೀತಾ ಇದೆ. ಈಗ PWD ಕೆಲಸ ನಡೆಯಲ್ವಾ, ನೀರಾವರಿ ನಡೆಯಲ್ವಾ, ಸೋಷಿಯಲ್ ವೆಲ್ಫೇರ್ ನಡೆಯಲ್ವಾ, ಅನಿಮಲ್ ಹಸ್ಬೆಂಡ್ರಿ ನಡೆಯಲ್ವಾ, ಇಂಡಸ್ಟ್ರಿ ನಡೆಯಲ್ವಾ, ವೈದ್ಯಕೀಯ ಶಿಕ್ಷಣ ನಡೆಯಲ್ಲ. ಈ ಥರ ಇಲಾಖೆಗಳಲ್ಲಿ ಕೆಲಸ ನಡೀತಾ ಇರ್ತದೆ. ಹೆಚ್ಚು ಹೆಚ್ಚು ಅಭಿವೃದ್ಧಿ ಆಗಬೇಕು ಅಂತ ಜನ ಬಯಸ್ತಾರೆ. SCP TSP ಹಣ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. SCP TSP ಯಾರು ಮಾಡಿದ್ದಾರೆ ಅಂತ ಹೇಳ್ತಾರೆ? ಹೇಳಿದವ್ರು ಯಾರು ಅಂತೀರಿ? SCP TSP ಅಂದ್ರೆ ಏನು? SCP TSP ಏನು? ವಿಶೇಷ ಘಟಕ ಯೋಜನೆ ಮತ್ತು ಯೋಜನೆ ಕಾಯ್ದೆ BJP ಅವ್ರು ಮಾಡಿದ್ರ? ಕಾಯ್ದೆ ಏನು ಅಂತ ಗೊತ್ತಾ ಅವ್ರಿಗೆ? ಅವ್ರಿಗೇನಾದ್ರು ಅದ್ರ ಬಗ್ಗೆ ಕಾಳಜಿ ಇದೆಯಾ? 2013-18ರಲ್ಲಿ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವು ಈ ಕಾಯ್ದೆನ ತಂದ್ವಿ. ಇದ್ರ ಉದ್ದೇಶ ಏನು ಅಂದರೆ, ಪ್ರತಿ ವರ್ಷ ಬಡ್ಜೆಟ್ ಆಗುತ್ತಲ್ಲ, ಆ ಬಡ್ಜೆಟ್ನ ಗಾತ್ರದಲ್ಲಿ SC ST ಜನಸಂಖ್ಯೆ 24.10% ಇದೆ. ಆ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಬಡ್ಜೆಟ್ ಹಣನ ಸಪ್ರೇಟಾಗಿ ಇಡಬೇಕು. ಆ ಸಪ್ರೇಟ್ ಹಣದಲ್ಲಿ ಅವರ ಅಭಿವೃದ್ಧಿಯನ್ನು ಮಾಡಬೇಕು. ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಮತ್ತು ಆರ್ಥಿಕವಾಗಿ ಬೆಳವಣಿಗೆ ಆಗಬೇಕು. ಸಮಾಜ ನಿರ್ಮಾಣಕ್ಕೆ ಅದು ಅನುಕೂಲ ಆಗಬೇಕು. ಅದು ರಾಜ್ಯಾಂಗದ ಉದ್ದೇಶ. ಸಂಪತ್ತನ್ನು ಹಂಚಿಕೆ ಆಗಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನದ ಆಶಯ. ಆ ಹಿನ್ನೆಲೆಯಲ್ಲಿ ಈ ಒಂದು ಕಾಯ್ದೆಯನ್ನು ಐತಿಹಾಸಿಕವಾಗಿ ಕರ್ನಾಟಕದಲ್ಲಿ ತಂದವರು ಕಾಂಗ್ರೆಸ್ ಅವರು, ಸಿದ್ದರಾಮಯ್ಯನವರು, HC ಮಹದೇವಪ್ಪನವರು, ವೆಂಕಟೇಶ್ ಅವರು, ಪುಟ್ಟರಂಗ ಶೆಟ್ಟರು, ನರೇಂದ್ರ ಅವರು, ಅವರೆಲ್ಲ. ಈಗ ತಂದ ಮೇಲೆ ನಾವು ಒಂದು ಕಾಯ್ದೆ ಮಾಡಿದ್ದೀವಿ, SCP TSP ಆ್ಯಕ್ಟ್. ಅದು ಕಾಯ್ದೆ SCP TSP ಆ್ಯಕ್ಟ್ 7 ಅಂತ ಮಾಡಿದ್ದೀವಿ. ಆ 7ನಲ್ಲಿ 7A ಇದೆ, 7B ಅಂತ ಇದೆ, 7C ಅಂತ ಇದೆ, 7D, 4 ಉಪಕ್ರಮಗಳನ್ನು ಅಲ್ಲಿ ಮಾಡಿದ್ದೀವಿ ಆ ಕಾಯ್ದೆನಲ್ಲಿ. A ಅಂದರೆ ವ್ಯಕ್ತಿಗತವಾಗಿ ಅನುಕೂಲ ಮಾಡಿಕೊಳ್ಳೋದು ಆರ್ಥಿಕವಾಗಿ ಈ ದುಡ್ಡಲ್ಲಿ. B ಅಂದರೆ ಆ ಜನ ಸಮುದಾಯಗಳು ಎಲ್ಲಿ ವಾಸ ಮಾಡ್ತಾರೆ ಅವರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸೋಕ್ಕೆ ಬಡೋದು. D ಅಂದರೆ ಜನಸಂಖ್ಯೆ ಇದೆ ಅಂತ ತಿಳ್ಕೊಂಡು ಇದ್ದರ ಇಲ್ವೋ ಅದನ್ನು ಪರಿಗಣನೆ ಮಾಡದೇ ಈ ದುಡ್ಡನ್ನು ಬಳಸೋದು. ಈ 7D ಅನ್ನೋದನ್ನ ಅಲ್ಲಿ SC ST ಜನ ಇಲ್ಲದೇ ಇದ್ರೂ 8,000ದಿಂದ 10,000 ಕೋಟಿನ ಮಿಸ್ಯೂಸ್ ಮಾಡಿದವರು BJP ಅವರು. ಅವ್ರ ಆಡಳಿತ ಇದ್ದಾಗ, ಬೊಮ್ಮಾಯಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ SCP TSP ಕಾಯ್ದೆಯ ಸೆಕ್ಷನ್ D ಕೆಳಗಡೆ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಬರುತ್ತೆ. ಅದರಲ್ಲಿ 8,000ರಿಂದ 10,000ನ ದುರುಪಯೋಗ ಮಾಡಿದವರು. ಅವ್ರ ಬಗ್ಗೆ SC ST ಕಾಳಜಿ ಇರಲಿಲ್ವಾಗ? ಅವ್ರಿಗೆ ಮಾತಾಡೋರೇ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿ ಇದ್ದರು. ಇಲ್ಲಿ ಬಂದು ಮಾತಾಡೋರೇ ಅದೇ ಕಾಲೇ ಓದ್ಕೊಂಡಿದ್ರು. ಅವ್ರಿಗೇನು ABCD ಗೊತ್ತಿಲ್ಲ. ವಾಟ್ ಈಸ್ ದಿ SCP TSP ಆ್ಯಕ್ಟ್ ಅನ್ನೋದೇ ಗೊತ್ತಿಲ್ಲ. 7 ಆ್ಯಕ್ಟ್ ಅಂದರೆ ಏನೇನು ಪ್ರಾವಿಷನ್ ಇರೋದು ಗೊತ್ತಿಲ್ಲ. ಈಗ ಅದು ಹೇಳಿದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಈ ಥರ ದುರುಪಯೋಗ ಅಂತ ಹೇಳಿದ್ಮೇಲೆ ಆ 7Dನೇ ತೆಗೆದಾಕ್ಬಿಟ್ಟು ರದ್ದು ಮಾಡಿದ್ವಿ ನಾವು. ಈಗ ಉಳಿದಿರೋದು A B C. ಏನು ಹೇಳುತ್ತೆ? ಸರ್ಕಾರದ ಯೋಜನೆಗಳನ್ನು ಮಾಡುವಾಗ ಸಾರ್ವತ್ರಿಕ ಯೋಜನೆಗಳಲ್ಲಿ ಆ ಯೋಜನೆಯ ಫಲಾನುಭವಿಗಳು SC ST ಇದ್ದರೆ ಆ SC ST ಜನರಿಗೆ SCP TSP ಹಣನ ಆ ಜನರ ಮಾತ್ರ ಉಪಯೋಗಿಸಬೇಕು ಅನ್ನೋದು ಈ ಸೆಕ್ಷನ್ ಒಳಗಡೆ ಇರೋ ಕಾಯ್ದೆ ಒಳಗಡೆ.